ಅಲೈಕುಮ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಏನಪ್ಪ ಇವತ್ತಿನ ವಿಡಿಯೋ ಅಂದರೆ, ಇವತ್ತಿನ ವಿಡಿಯೋ ಬಂದು ನಾನು ಒಂದಿಷ್ಟು ಆನ್ಲೈನ್ ಬಿಸ್ನೆಸ್ ಮಾಡೋಕ್ಕೋಸ್ಕರ ನಾನು ಒಂದಿಷ್ಟು ಸ್ಯಾರಿಗಳನ್ನ ತರಿಸಿದೆ. ಓಕೆನಾ? ನಿಮಗೆ ಕಾಣಿಸ್ತಾ ಇರ್ಬೋದು, ಒಂದಿಷ್ಟು ಸ್ಯಾರಿಗಳನ್ನ ತರಿಸಿದೆ. ಬಟ್ ನಾನು ಡ್ರೆಸ್ಸು ಫಸ್ಟು ಆಲ್ರೆಡಿ ಡ್ರೆಸ್ಗಳನ್ನ ತರಿಸಿ ಮಾಡಿದೆ. ಓಕೆ, ಅದರಲ್ಲಿ ಸ್ವಲ್ಪ ನನಗೆ ಇಂಪ್ರೂವ್ ಆಯಿತು. ಮಾಡ್ತಾ 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 ಸ್ವಲ್ಪ ಪರ್ಚೇಸ್ ಮಾಡೋರು ಜಾಸ್ತಿ ಆದರೂ ತೊಗೋತಾಯಿದ್ರು. ದಿನಕ್ಕೆ 1, 2, 3 ಆ ಥರ ಹೋಗ್ತಾಯಿತ್ತು. ಪರವಾಗಿಲ್ಲ. ಈ ಸ್ಯಾರಿಗಳನ್ನ ತಂದ ಮೇಲಂತೂ ಯಾಕೆ ಗೊತ್ತಿಲ್ಲ ನನಗೆ, ಸ್ಯಾರಿಗಳಂತೂ ಒಂದು ಕೂಡ ಸೇಲ್ ಆಗಿಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಆದರೆ ಒಳ್ಳೊಳ್ಳೆ ಡಿಸೈನ್ ಇದೆ, ಒಳ್ಳೊಳ್ಳೆ ಕಲರ್ಸ್ಗಳಿದೆ, ನ್ಯೂ ಡಿಸೈನ್ ನೋಡ್ತಾ ಇದ್ದೀರಲ್ಲ. ನೀವು ನನ್ನ ಲೈವ್ ಯಾರಾದರೂ ನೋಡ್ತಾ ಇದ್ದೆ ಅಂದರೆ ಗೊತ್ತಾಗುತ್ತೆ. ಇದು ಬಂದು ನಿಮಗೆ ಒಳ್ಳೊಳ್ಳೆ ಡಿಸೈನ್, ಈ ಥರ ಎಲ್ಲ ಡಿಸೈನ್ ಇದೆ. ತುಂಬ ಒಳ್ಳೊಳ್ಳೆ ಡಿಸೈನ್ ಇದೆ. ಓಕೆನಾ? ತುಂಬ ಒಳ್ಳೊಳ್ಳೆ ಡಿಸೈನ್ ಇದೆ. ಬಟ್ ಯಾಕೆ ತಗೋತಾ ಇಲ್ಲ ಅಂತ ನನಗೆ ಗೊತ್ತಾಗ್ತಲ್ಲ. ಯಾರಿಗಾದರೂ ಅನಿಸಿದರೆ ನನಗೆ ಕಮೆಂಟ್ ಮಾಡಿ ಹೇಳಿ, ಯಾಕೆ ಏನು ಅಂತ. ಮತ್ತು ಈ ಥರ ಅಲ್ಲ, ಈ ಥರ ಅಂದರೆ ಅದನ್ನು ಕೂಡ ಹೇಳಿ, ಅದನ್ನು ಕೂಡ ನಾನು ಸರಿ ಮಾಡ್ಕೋತೀನಿ. ಈಗ ನೋಡಿ, ನಾನು ಈ ಥರ ಸ್ಯಾರೀಸ್ಗಳು ಒಂದು ಇವಾಗ ನ್ಯೂ ಸ್ಯಾರೀಸ್ ಅಂತ ನಾವೇನು ಹೇಳ್ತೀವಿ, ಈ ಥರ ಸ್ಯಾರೀಸ್ ಎಲ್ಲ ನಾನು ತರಿಸಿದ್ದೀನಿ. ತುಂಬ ಒಳ್ಳೊಳ್ಳೆ ಕಲರ್ಸ್ಗಳಿದೆ. ಜಸ್ಟ್ 750 ರುಪೀಸ್ ಅಷ್ಟೇ. ಎಷ್ಟು ಅಂದ್ಕೊಂಡಿದ್ದೀರಾ? ಜಸ್ಟ್ 750 ರುಪೀಸ್ ಅಷ್ಟೇ. ನೀವು ಹೊರಗಡೆ ತೊಗೋತೀನಿ ಅಂದರೆ ಇದೆಲ್ಲ 1400, 300, 500 ಆ ಥರ 1000 ಮೇಲಿರುತ್ತೆ. ಆದರೆ ನಾನು ನಿಮಗೆ ಫ್ರೀ ಶಿಪ್ಪಿಂಗ್ ಕೊಟ್ಟು, ನಿಮಗೆ ಶಿಪ್ಪಿಂಗ್ ಚಾರ್ಜಸ್ ಕೂಡ ಯಾವುದೇ ರೀತಿ ಶಿಪ್ಪಿಂಗ್ ಚಾರ್ಜಸ್ ತೊಗೋತಲ್ಲ, ಫ್ರೀ ಶಿಪ್ಪಿಂಗ್ ಕೊಡ್ತಾಯಿದ್ದೀನಿ. ಅದಾದಮೇಲೆ ಕಡಿಮೆ ಬೆಲೆಗೆ ಕೊಡ್ತಾಯಿದ್ದೀನಿ. ಯಾಕೆ ಸೇಲ್ ಆಗ್ತಾಯಿಲ್ಲ ಅಂತ ನನಗೆ ಗೊತ್ತಾಗ್ತಲ್ಲ. ಸ್ಯಾರಿಗಳು ಮೋಸ ಹೋಗ್ತೀವೋ ಏನು ಅಂತೆಲ್ಲ ಅಂದ್ಕೊಂಡಿರ್ಬೋದು. ಖಂಡಿತವಾಗ್ಲೂ ಮೋಸ ಮಾಡಲ್ಲ ನಾನು. ಫಸ್ಟೆಲ್ಲ ನಾನು ಡ್ರೆಸ್ಗಳನ್ನ ನೋಡ್ತಾ ಇದ್ದೀರಲ್ಲ, ಆಲ್ರೆಡಿ ಡ್ರೆಸ್ಗಳಿದೆ. ಇದೆಲ್ಲ ನಾನು ಸೇಲ್ ಮಾಡಿದ್ದೀನಿ. ನಾನು ಈ ಸತಿ ಯಾರೋ ಹೇಳಿದ್ರು, ಲೈವಲ್ಲಿ ಯಾರೋ ಹೇಳಿದ್ರು, ಸ್ಯಾರಿಗಳನ್ನ ತೊಗೊಂಡು ಬನ್ನಿ ಸಿಸ್ಟರ್, ಡ್ರೆಸ್ಗಳೆಲ್ಲ ಬೇಡ ಅಂತ ನನಗೆ ರಿಕ್ವೆಸ್ಟ್ ಮಾಡಿಕೊಂಡ್ರು. ಅದಕ್ಕೋಸ್ಕರ ನಾನು ಏನು ಮಾಡಿದೆ ಅಂದರೆ, ಸ್ವಲ್ಪ ಜಾಸ್ತಿನೇ ಸ್ಯಾರಿ ಒಳ್ಳೊಳ್ಳೆ ಡಿಸೈನ್ ಬಂದಿತ್ತಲ್ಲ ಅಂದ್ಕೊಂಡು ನಾನು ಏನು ಮಾಡಿದೆ ಅಂದರೆ, ಸ್ಯಾರಿಗಳು ಜಾಸ್ತಿ ಹಾಕ್ಬಿಟ್ಟೆ. ಮೋಸ ಹೋಗ್ತಾ ಇದ್ದೀನೋ, ಲಾಸ್ ಆಗುತ್ತೋ ಏನು ಗೊತ್ತೇ ಆಗ್ತಲ್ಲ ನನಗಂತೂ. ತುಂಬ ಅಳುನೇ ಬರ್ತಾಯಿದೆ, ಬೇಜಾರಾಗ್ತಾಯಿದೆ. ಆಲ್ರೆಡಿ ಇದು ತಂದು ನಾನು 9 ಡೇಸ್ ಆಯಿತು. ಓಕೆನಾ? 9 ಡೇಸಲ್ಲಿ ಒಂದು ಕೂಡ ಹೋಗಿಲ್ಲ, ಒಂದು ಸ್ಯಾರಿ ಕೂಡ ಹೋಗಿಲ್ಲ. 9 ಡೇಸಲ್ಲಿ ಒಂದು ಸ್ಯಾರಿ ಕೂಡ ಹೋಗಿಲ್ಲ ಇದು. ನಾನು ಡ್ರೆಸ್ಗಳು ಪರ್ಚೇಸ್ ಮಾಡಿದ್ದು ಬಂದು 3 ದಿನಕ್ಕೆಲ್ಲ ಸೇಲ್ ಆಯಿತು. ಮಂಗಳೂರಿಂದ ಪರ್ಚೇಸ್ ಮಾಡ್ತಾಯಿದ್ರು. ತುಂಬ ಖುಷಿ ಆಗ್ತಾಯಿತ್ತು. ಮಂಗಳೂರು ಮತ್ತು ತುಂಬ ಜಾಗದಿಂದ ಪರ್ಚೇಸ್ ಮಾಡಿದ್ದಾರೆ, ಇಲ್ಲ ಅಂತ ಇಲ್ಲ. ಆದರೆ ಸ್ಯಾರಿಗಳು ಯಾಕೋ ಗೊತ್ತಿಲ್ಲ. ಮತ್ತು ಯಾಕೆ ಹೇಳಿದ್ರಿ ಅಲ್ವಾ, ಲೈವಲ್ಲಿ ನೀವು ನೋಡ್ತಾ ಇದ್ದರೆ, ಇಲ್ಲ ವಿಡಿಯೋ ಏನಾದರೂ ನೀವು ನೋಡ್ತಾ ಇದ್ದರೆ, ಪ್ಲೀಸ್ ಹೇಳಿದ್ದವರೆಲ್ಲ ಪ್ಲೀಸ್ ತೊಗೋಬೇಕಲ್ವ ಒಂದೊಂದಾದರೂ. ಆದರೂ ಕೂಡ ಮೆಸೇಜ್ ಮಾಡಿ ಆದರೂ ಹೇಳ್ಬೇಕಲ್ವ. ಇಲ್ಲ ಸಿಸ್ಟರ್, ಈ ಥರ ಬೇಡ, ಈ ಡಿಸೈನ್ ಬೇಡ, ನನಗೆ ಇಷ್ಟ ಆಗಿಲ್ಲ, ಅದಾದರೂ ಹೇಳ್ಬೇಕಲ್ವ. ಇವಾಗ ನೋಡಿ, ನಾನು ನೀವು ಹೇಳಿದ್ರಿ ಅಂದ್ಕೊಂಡು ನಾನು ತುಂಬ ಸ್ಯಾರೀಸ್ನ ತೊಗೊಬಂದ್ಬಿಟ್ಟೆ. ನಾನು ಇವಾಗ ಇದನ್ನು ಏನು ಮಾಡ್ತಾರೆ ಅಂದರೆ, ರಿಟರ್ನ್ ತೊಗೊಳ್ಳಲ್ಲ ನನಗೆ. ಈ ಸ್ಯಾರೀಸ್ ಬಂದು ರಿಟರ್ನ್ ತೊಗೊಳ್ಳಲ್ಲ ನನಗೆ. ನೋಡ್ತಾ ಇದ್ದೀರಲ್ಲ, ಇದು ಬಂದು ಡೋಲಾ ಸಿಲ್ಕ್ ಸ್ಯಾರಿಗಳು. ಸೂಪರಾಗಿದೆ. ಡೋಲಾ ಸಿಲ್ಕ್ ಇದೆ. ಎಷ್ಟು ಅಂದ್ಕೊಂಡಿದ್ದೀರಾ? ಜಸ್ಟ್ 650 ರುಪೀಸ್ ಅಷ್ಟೇ. ನೋಡ್ತಾ ಇದ್ದೀರಲ್ಲ ಪೂರ್ತಿ ಸ್ಯಾರಿ ಹೇಗಿದೆ ಅಂತ. 650 ರುಪೀಸ್ ಫ್ರೀ ಶಿಪ್ಪಿಂಗ್. ನಿಮಗೆ ಶಿಪ್ಪಿಂಗ್ ಚಾರ್ಜಸ್ ನಾನು ತೊಗೊಳ್ಳಲ್ಲ. ಮಾರ್ಜಿನ್ ಕೂಡ ಜಾಸ್ತಿ ಇಟ್ಕೊಳ್ಳಲ್ಲ. ನನಗೆ ಮಾರ್ಜಿನ್ ಇಟ್ಕೊಳ್ಳೋದೇ ನಾನು ನಿಮಗೆ 50 ರೂಪಾಯಿ. ಫ್ರೀ ಶಿಪ್ಪಿಂಗ್ನ ಬಿಟ್ಟು ನಾನು 50 ರೂಪಾಯಿನ ಇಟ್ಕೋತಾ ಇದ್ದೀನಿ ಅಷ್ಟೇ. ಜಾಸ್ತಿ ಮಾರ್ಜಿನ್ ಇಟ್ಕೋತಾ ಇಲ್ಲ. ಯಾಕಂದರೆ ಫಸ್ಟ್ ಟೈಮ್ ನಾನು ಮಾಡ್ತಿದ್ದೀನಿ. ನಾನು ಸ್ವಲ್ಪ ಇಂಪ್ರೂವ್ ಆಗಬೇಕು, ಸಕ್ಸಸ್ ಆಗಬೇಕು, ಮನೆಯಲ್ಲೇ ಕೂತು ಹೆಣ್ಮಕ್ಳು ಏನಾದರೂ ಮಾಡಬೇಕು ಅಂತ ನನ್ನ ಆಲೋಚನೆ ಅದಿದೆ. ಅದಕ್ಕೋಸ್ಕರ ನಾನು ಇಷ್ಟೆಲ್ಲ ಕಷ್ಟ ಬಿಡ್ತಾ ಇದ್ದೀನಿ. ಕಷ್ಟ ಬಿದ್ದರೂ ಕೂಡ ನನಗೆ ಯಾಕೆ ಅಂತ ಗೊತ್ತಿಲ್ಲ, ಸಕ್ಸಸ್ಸೇ ಸಿಗಲ್ಲ. ಬೇಜಾರಾಗುತ್ತೆ ನನಗೆ. ಡ್ರೆಸ್ಗಳು ಕೂಡ ತಂದ ಮೇಲೆ ಹಾಗೆ ಅನಿಸಿತು ನನಗೆ. ಅದಾದಮೇಲೆ ಸ್ವಲ್ಪ ನನಗೆ ಇಂಪ್ರೂವ್ ಆದೆ. ಅದಾದರೂ 3 ದಿನಕ್ಕೆ ಸೇಲ್ ಆಯಿತು. 3 ದಿನಕ್ಕೆ ಆದಾದರೂ ಕೇಳ್ತಾಯಿದ್ರು, ಏನು ಎಷ್ಟು ಅಂತ ಏನಾದರೂ ಕೇಳ್ತಾಯಿದ್ರು. ಆದರೆ ಇದನ್ನು ಮಾತ್ರ, ಸ್ಯಾರಿಗಳು ಮಾತ್ರ ಏನು ಅಂತಲೇ ಕೇಳ್ತಾಯಿಲ್ಲ ಯಾರು ಕೂಡ. ಯಾಕೆ ಅಂತ ಗೊತ್ತಿಲ್ಲ. ಎಲ್ಲರೂ ಕೂಡ ಜಾಸ್ತಿ ಹೇಳಿ ನಿಮಗೆ ಆ ಥರ ಎಲ್ಲ ಮಾಡ್ತಾಯಿದ್ದಾರೆ. ಇದೇ ಸೇಮ್ ಸ್ಯಾರಿಗಳೇ ನೋಡ್ತಾ ಇದ್ದೀನಲ್ಲ, ನಾನು ಕೂಡ ವೀಡಿಯೋಸ್ಗಳನ್ನ ಸೇಮ್ ಸ್ಯಾರಿಗಳನ್ನೇ ತೊಗೊಂಡು ಬರ್ತಾರೆ. ಸ್ಯಾರಿಗಳು ತೊಗೊಬಂದು ನಾನು ಸೇಮ್ ಕ್ವಾಲಿಟಿನೇ ಇರುತ್ತೆ, ಆದರೆ
ನನ್ನ ಹತ್ರ ಇಷ್ಟು ಕಡಿಮೆ ಬೆಲೆ ಇದೆ, ಅವ್ರ ಹತ್ರ 1 to ಡಬಲ್ ಕೊಡ್ತಾ ಇದ್ದಾರೆ. ಆದರೂ ಕೂಡ ಅವ್ರಿಗೆ ಟೈಮ್ ಸಿಗ್ತಾ ಇಲ್ವಂತೆ ಆರ್ಡರ್ನ ತೊಗೊಳಕ್ಕೆ. ಅಷ್ಟೆಲ್ಲ ಆರ್ಡರ್ನ ಕೊಡ್ತಾ ಇದ್ದಾರೆ, ತೊಗೋತಾ ಇದ್ದಾರೆ. ಬಟ್ ನಮ್ಮ ಹತ್ರ 1, 2 ಹೋದರೂ ಕೂಡ ತುಂಬಾ ಖುಷಿಯಾಗೋಗುತ್ತೆ. ಒಂದು ಆರ್ಡರ್ ಬಂದರೂ ಕೂಡ ಖುಷಿಯಾಗೋಗುತ್ತೆ. ತುಂಬ ಖುಷಿಯಿಂದ ಪ್ರೀತಿಯಿಂದ ನಾವು ಪ್ಯಾಕ್ ಮಾಡಿ, ತುಂಬ ಚೆನ್ನಾಗಿ ಪ್ಯಾಕ್ ಮಾಡಿ ಕಳಿಸ್ತಾ ಇರ್ತೀನಿ. ಆದರೂ ಕೂಡ ಯಾಕೆ ನನಗೆ ಈ ಥರ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಪ್ಲೀಸ್ ನಿಮ್ಗೆ ಯಾರಿಗಾದರೂ ಬೇಕು ಅಂದರೆ ನನ್ನ ವಾಟ್ಸಪ್ ನಂಬರ್ನ ಕೇಳಿ, ಖಂಡಿತವಾಗ್ಲೂ ಕೊಡ್ತೀನಿ. ನಾನು ವಾಟ್ಸಪ್ ನಂಬರ್ ಕೆಳಗಡೆ ಕಮೆಂಟಲ್ಲಿ ಪಿನ್ ಮಾಡಿರ್ತೀನಿ, ಓಕೆನಾ? ನನ್ನ ನಂಬರ್ ಬಂದು ಪಿನ್ ಮಾಡಿರ್ತೀನಿ. ಪ್ಲೀಸ್ ಆ ನಂಬರಿಗೆ ಬೇಕು ಅಂದರೆ ಆರ್ಡರ್ನ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ಡಿಸೈನ್ ಇದೆ, ಫ್ಯಾನ್ಸಿ ಸೀರೆಗಳಿದೆ, ತುಂಬ ವೆರೈಟಿ ಸೀರೆ ಇದೆ, ಓಕೆನಾ? ತುಂಬ ವೆರೈಟಿ ನೋಡ್ತಾ ಇದ್ದೀರಲ್ಲ, ತುಂಬ ವೆರೈಟಿ ಸೀರೆಗಳಿದೆ. ತುಂಬ ವೆರೈಟಿ ಸೀರೆಗಳಿದೆ. ಹಾಗೆ ಜಸ್ಟ್ ಇದೆಲ್ಲ ತೋರಿಸ್ತೀನಿ ನೋಡಿ. ತುಂಬ ಕ್ವಾಲಿಟಿ ಇದೆ, ನೋಡ್ತಾ ಇದ್ದೀರಲ್ಲ. ಇದೆಲ್ಲ ನಿಮಗೆ ಗೊತ್ತಿದೆ ಆಲ್ರೆಡಿ. ಫ್ಯಾನ್ಸಿ ಸ್ಯಾರಿ, ಅಮೃತ ಸ್ಯಾರಿ ಅಂತ ಅಲ್ವಾ? ಇದೆಲ್ಲ ಎಷ್ಟಿರ್ಬೋದು ಹೇಳಿ? ಹೊರಗಡೆ ಎಲ್ಲ ಖಂಡಿತವಾಗ್ಲೂ 1000 ಮೇಲೆ ಇರುತ್ತೆ. ಜಸ್ಟ್ ನಾನು ನಿಮಗೆ 750 ರುಪೀಸ್ ಕೊಡ್ತಾ ಇದ್ದೀನಿ, ಓಕೆನಾ? 750 ರುಪೀಸ್. ಕ್ವಾಲಿಟಿ ಅಂತೂ ನಂಬರ್ 1 ಕ್ವಾಲಿಟಿ. ನಮ್ಮ ಕ್ವಾಲಿಟಿ ಏನಾದರೂ ಚೆನ್ನಾಗಿಲ್ಲ ನಿಮಗೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ರಿಟರ್ನ್ ಆರಾಮಾಗಿ ನಾನೇ ದುಡ್ಡು ಕೊಟ್ಟು ರಿಟರ್ನ್ ಹಾಕ್ಸ್ತೀನಿ, ಓಕೆನಾ? ದುಡ್ಡು ನಾನೇ ಕೊಟ್ಟು ರಿಟರ್ನ್ನ ನಿಮಗೆ ಕೊಡ್ತೀನಿ ಅಮೌಂಟು. ಅಷ್ಟು ಒಳ್ಳೆ ಕ್ವಾಲಿಟಿ. ಮಿಸ್ ಮಾಡ್ಕೋಬೇಡಿ. ಹೆಣ್ಮಕ್ಳಿಗೂ ಸ್ವಲ್ಪ ಸಪೋರ್ಟ್ ಮಾಡಿ ಪ್ಲೀಸ್. ಏನೋ ಒಂದು ಮನೇಲಿ ಮಾಡಬೇಕು ಅಂದ್ಕೊಂಡಿದ್ದಾರೆ, ಕಡಿಮೆ ಬೆಲೆಗೂ ಕೊಡ್ತಿದ್ದೀವಿ, ಫ್ರೀ ಶಿಪ್ಪಿಂಗ್ನು ಕೊಡ್ತಾಯಿದ್ವಿ. ಆದರೂ ಕೂಡ ಯಾರು ಕೂಡ ಸಪೋರ್ಟ್ ಮಾಡ್ತಾಯಿಲ್ಲ. ಒಂದು ಸತಿ ಸಪೋರ್ಟ್ ಮಾಡಿ. ಒಂದೇ ಒಂದು ಡ್ರೆಸ್ಗಳನ್ನಾಗಲಿ ಸ್ಯಾರಿಗಳನ್ನಾಗಲಿ ಪರ್ಚೇಸ್ ಮಾಡಿ, ನಮಗೂ ಕೂಡ ಹೆಲ್ಪ್ ಆಗುತ್ತೆ. ಇಲ್ಲಾಂದರೆ ನಾನು ಇಷ್ಟು 20,000 ರೂಪಾಯಿನೂ ಕೂಡ ನಾನು ಲಾಸ್ ಮಾಡ್ಕೋಬೇಕಾಗುತ್ತೆ, ಓಕೆನಾ? ಇಂಥ ಜನರಿಂದ ನಾನು 20,000 ರೂಪಾಯಿ ಲಾಸ್ ಆಯಿತು. ನಾನು ಯಾಕಾದರೂ ನಾನು ತೊಗೊಂಬಂದು ಅನಿಸ್ತಾ ಇದೆ. ದಿನ ನಾನು ಡ್ರೆಸ್ನ ಲೈವ್ ಮಾಡ್ತಾಯಿದ್ದಲ್ವ, ಆವಾಗ ಡೈಲಿ ನನಗೆ ಕೇಳೋರು, ಸಿಸ್ಟರ್ ಸ್ಯಾರೀಸ್ಗಳನ್ನ ತೊಗೊಂಡು ಬನ್ನಿ, ನನಗೆ ಡ್ರೆಸ್ ಬೇಡ, ಸ್ಯಾರಿಗಳನ್ನ ತೊಗೊಂಡು ಬನ್ನಿ, ಡ್ರೆಸ್ ಬೇಡ. ನಾರ್ಮಲ್ ಕಮೆಂಟಲ್ಲೂ ಹಾಗೆ ಮಾಡೋರು, ವಾಟ್ಸಪ್ ನಂಬರಲ್ಲೂ ಕೂಡ ಅದೇ ರೀತಿ ಮಾಡೋರು. ತೊಗೊಂಡು ಬನ್ನಿ ಸಿಸ್ಟರ್ ಸ್ಯಾರಿಗಳನ್ನ, ಹಬ್ಬಗಳಲ್ಲಿದೆ, ಮದುವೆಗಳು ಸ್ಟಾರ್ಟ್ ಆಯಿತು ಅಂತೆಲ್ಲ ಹೇಳೋರು. ಅದಕ್ಕೋಸ್ಕರ ನಾನು ಇಷ್ಟೆಲ್ಲ ಖರ್ಚು ಮಾಡಿ ತರಿಸ್ದೆ. ಬಟ್ 9 ದಿನ ಆಯಿತು, ಇದುವರೆಗೂ ನಿಜ ಹೇಳ್ತೀನಿ ಒಂದು ಸ್ಯಾರಿ ಕೂಡ ಹೋಗಿಲ್ಲ. ಆದರೆ ನಾನೇ ಮಾತ್ರ ಈ ಥರ ಡಿಸೈನಲ್ಲಿ ಒಂದು ಸ್ಯಾರಿ ಪರ್ಚೇಸ್ ಮಾಡಿದೆ. ಅಂದರೆ ನನ್ನ ಹಸ್ಬೆಂಡು ನನಗೆ ಇಷ್ಟ ಆಗಿದೆ ಅಂತ ಹೇಳೋದಕ್ಕೆ ನೋಡಿ, ಸ್ಯಾರಿ ತುಂಬ ಚೆನ್ನಾಗಿದೆ, ಓಕೆನಾ? ಇಷ್ಟ ಆಗಿದೆ ಅನ್ನೋದಕ್ಕೆ ಇದರಲ್ಲಿ ನನಗೆ ಒಂದು ತೊಗೊಂಡು ಕೊಟ್ಟರು. ತುಂಬ ಚೆನ್ನಾಗಿದೆ ಸ್ಯಾರಿಗಳು, ವೆರೈಟಿ ಸ್ಯಾರಿಗಳಿದೆ, ತುಂಬ ಚೆನ್ನಾಗಿದೆ ಸ್ಯಾರಿಗಳಂತೂ, ಓಕೆನಾ? ಅದರಲ್ಲಿ ಒಂದು ಪರ್ಚೇಸ್ ಮಾಡಿಕೊಟ್ರು. ನೋಡ್ತಾ ಇದ್ದೀರಲ್ಲ ಕಲರೆಲ್ಲ ಹೇಗಿದೆ. ಜಸ್ಟ್ 750 ರುಪೀಸ್ ಫ್ರೀ ಶಿಪ್ಪಿಂಗ್. ನಿಮಗೆ ಯಾವುದೇ ರೀತಿ ಶಿಪ್ಪಿಂಗ್ ಚಾರ್ಜಸ್ ಇಲ್ಲ. ನೋಡ್ತಾ ಇದ್ದೀರಲ್ಲ ಕಲರ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ, ಒಂದಕ್ಕಿಂತ ಒಂದು ಅಂತ. ತುಂಬ ಒಳ್ಳೆ ಕ್ವಾಲಿಟಿಗಳಿದೆ. ಡೋಲಾ ಸಿಲ್ಕ್ ಇದೆ, ಡಿಸೈನರ್ ಸ್ಯಾರಿ. ಓಕೆ, ಡಿಸೈನರ್ ಸ್ಯಾರಿ ಯಾರಿಗೆಲ್ಲ ಇಷ್ಟ ಆಗುತ್ತೆ ನೋಡಿ. ಡಿಸೈನರ್ ಸ್ಯಾರಿ, ವರ್ಕ್ ಬ್ಲೌಸ್ ಸ್ಯಾರಿ ಈ ಥರ ಇದೆ. ಇದು ಜಸ್ಟ್ 650 ರೂಪಾಯಿ. ನಿಮಗೆ ಯಾವುದೇ ರೀತಿ ಶಿಪ್ಪಿಂಗ್ ಚಾರ್ಜಸ್ ತೊಗೊಳ್ಳಲ್ಲ. ನಾನು ಶಿಪ್ಪಿಂಗ್ ಚಾರ್ಜಸ್ ಫ್ರೀಯಾಗಿ ಕೊಡ್ತಾಯಿದ್ದೀನಿ. 3 ದಿನದಲ್ಲಿ ತಲುಪುತ್ತೆ, ನಿಮ್ಮ ಮನೆಗೆ ಬಂದು 3 ದಿನದಲ್ಲಿ ತಲುಪುತ್ತೆ. ಹಾಗಾಗಿ ಪ್ಲೀಸ್ ಯಾರಾದರೂ ಬೇಕು ಅಂದವರು ಪ್ಲೀಸ್ ತೊಗೊಳ್ಳಿ. ಇಲ್ಲಾಂದರೆ ಬೇಡ ಅಂದರೂ ಕೂಡ ಈ ವಿಡಿಯೋನ ಏನು ಮಾಡಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಯಾರೆಲ್ಲ ಇದ್ದಾರೆ ಸ್ವಲ್ಪ ನಿಮ್ಮ ವಾಟ್ಸಪ್ ನಂಬರಿಂದ ಶೇರ್ ಮಾಡಿ ಎಲ್ಲರಿಗೂ. ಇದೊಂದು ಏನು ಹೇಳೋದು, ಇದೊಂದು ಸಹಾಯ ಮಾಡಿ, ಹೆಲ್ಪ್ ಮಾಡಿ ಅಂತ ನಾನು ಹೇಳ್ತೀನಿ. ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಯಾರೆಲ್ಲ ಇದ್ದೀರಾ ಪ್ಲೀಸ್ ಅವರಿಗೆಲ್ಲ ಶೇರ್ ಮಾಡಿ ಈ ವಿಡಿಯೋನ, ಮತ್ತು ಲೈಕ್ ಮಾಡಿ. ತುಂಬ ಜನಕ್ಕೆ ಸೇರಲಿ ಈ ವಿಡಿಯೋ. ಬೇಕು ಅಂದವ್ರು ಪರ್ಚೇಸ್ ಮಾಡಲಿ. ಕಡಿಮೆ ಬೆಲೆ ಕೊಡ್ತಾಯಿದ್ದೀನಿ ನಾನು. ಯಾವುದೇ ರೀತಿ ಜಾಸ್ತಿ ನಾನು ಮಾರ್ಜಿನ್ ಇಟ್ಕೊಂಡಿಲ್ಲ, ತುಂಬ ಕಡಿಮೆ ಬೆಲೆ ಕೊಡ್ತಿದ್ದೀನಿ. ಪ್ಲೀಸ್ ಎಲ್ಲರೂ ಕೂಡ ಶೇರ್ ಮಾಡಿ. ಇಷ್ಟ ಆದರೆ ನೀವುಗಳು ಒಂದೊಂದು ಸ್ಯಾರಿಗಳನ್ನ ತೊಗೊಳ್ಳಿ. ನಿಮ್ಮ ಹೆಂಡತಿ ಆಗಲಿ, ನಿಮ್ಮ ಅಮ್ಮ ಆಗಲಿ, ಸಿಸ್ಟರ್ಸ್ ಆಗಲಿ, ಯಾರಿಗೆ ಬೇಕು ಅಂದರೂ ತೊಗೊಳ್ಳಿ. ತುಂಬ ಖುಷಿ ಪಡ್ತಾರೆ, ಅವರು ಕೂಡ ತುಂಬ ಖುಷಿ ಪಡ್ತಾರೆ. ಇಲ್ಲ ನೀವೇ ತೊಗೋಬೇಕಾ, ಸೆಲ್ಫ್ ಗಿಫ್ಟ್ ಮಾಡ್ಕೋಬೇಕಾ, ತೊಗೊಳ್ಳಿ, ನೀವು ಕೂಡ ಗಿಫ್ಟ್ ಮಾಡ್ಕೊಳ್ಳಿ. ಇವಾಗಂತೂ ಮದುವೆಗಳ ಸೀಸನ್ಸು, ಫಂಕ್ಷನ್ಸ್ ಎಲ್ಲ ಬರ್ತಾ ಇರುತ್ತೆ. ಹಾಗಾದರೆ ಒಳ್ಳೊಳ್ಳೆ ಡಿಸೈನ್ಗಳಿದೆ, ಮಿಸ್ ಮಾಡ್ಕೋಬೇಡಿ. ಕಡಿಮೆ ಬೆಲೆಗೆ ತೊಗೊಳ್ಳಿ, ಫ್ರೀ ಶಿಪ್ಪಿಂಗ್ ಇರುತ್ತೆ. 3 ದಿನದಲ್ಲಿ ಯಾವುದೇ ರೀತಿದು ಮೋಸ ಅಲ್ಲ. ತುಂಬ ಜನ ನನ್ನ ಹತ್ರ ಪರ್ಚೇಸ್ ಮಾಡಿದರೆ. ಬೇಕು ನಿಮಗೆ ಡೌಟ್ ಏನಾದರೂ ಇದ್ದರೆ ನಾನು ನಿಮಗೆ ಅದನ್ನು ನಿಮ್ಮ ವಾಟ್ಸಪ್ಪಲ್ಲೇ ನಾನು ಕಳಿಸ್ತೀನಿ, ಓಕೆನಾ? ಎಷ್ಟು ಜನ ಇದು ಮಾಡಿದ್ದಾರೆ ಅಂತ ಎಲ್ಲನೂ ಕೂಡ ಕಳಿಸ್ತೀನಿ ನಿಮಗೆ.
ಓಕೆನಾ? ಓಕೆ, ನಾಳೆ ಇನ್ನೊಂದು ವೀಡಿಯೋದೊಂದಿಗೆ ಬರ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್. ನಂಬಿಕೆ ಇಟ್ಟಿದ್ದೀನಿ, ನೀವೆಲ್ಲ ಸ್ವಲ್ಪ ಜನ ನನಗೆ ಹೆಲ್ಪ್ ಮಾಡ್ತೀರಾ ಅಂತ ನಂಬಿಕೆ ಇಟ್ಟಿದ್ದೀನಿ. ಪ್ಲೀಸ್ ಹೆಲ್ಪ್ ಮಾಡಿ, ಇಲ್ಲಾಂದರೆ ನನಗೆ ಲಾಸ್ ಆಗುತ್ತೆ ತುಂಬಾ. ಎಷ್ಟಾಗುತ್ತೆ ನಿಮ್ಮ ಕೈಲಿ ಅಷ್ಟು ಹೆಲ್ಪ್ ಮಾಡಿ. ಬಾಯ್ ಬಾಯ್.